ಒಡಿರಿ ಶಾವ್ಯಾಗ ಮಜ್ಗಿ ಅವನವನು ಗಂಭೀರ ಪರಿಸ್ಥಿತಿಯಲ್ಲಿ ಅವನವನು ಭಾರತ ಐತಿ. ಬೇಡ ಅವನವನು ಇದ್ರ ಬಗ್ಗೆ ನಮ್ಮ ಗೌತಮ್ ಗಂಭೀರ್ ಅವ್ರನ್ನ ಮಾತಾಡ್ಸ್ಕೊಂಬರ್ನ ಪಟ್ಟ ಪಟ್ಟ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಹಂಗ ಗಂಟಿನ ಹೊರತ ಹೊಡೆದು ಬಿಟ್ರ ಅವನವನು ಕೆಂಡಿ ಕಡಲ್ಲ ಅನ್ನಬೇಕ ಅವನವನು. ಕೊಯ್ಲಿ ಎದಿನ ವಿಷಯದಾಗ ಆಗತ್ತು ಎದಿನ ವಿಷಯದಾಗ ಆಗತ್ತು ಅವನು ಹಾರ್ಟ್ ಅಟ್ಯಾಕ್ ಆಗಿತ್ತಂತಿಲ್ಲ ಅವನು ನೋಡಿಲ್ಲ ಇಂಜುರಿ ಮೇಲೆ ಇಂಜುರಿ ಅಪ್ಪ ಅವನು. ಅದು ಹಣ ಹೋಗ್ಲಿ ಮಾರೆ ಬೂಮ್ರಾ ಸಿಕ್ಕಿದ್ದ ಒಂದು ವಿಕೆಟ್ ಮಾರೆ ಒಂದು ವಿಕೆಟ್ ಅವನು. ಇಷ್ಟೇ 3 ದಿವಸ ಆಯ್ತು, 3 ದಿವಸ ಒಂದು ವಿಕೆಟ್. ಯಪ್ಪ ಈ ಬಿಲಿ ಓನ್ಲಿ ಜರ್ಸಿ ಬಾ ಯಪ್ಪ ನಮ್ಮ ಸಿರಾಜ್ ಮಿಯಾಗ ತಲೆ ಕೆಟ್ಟ ಅವನ ಶೂಟ್ ಮಾಡಿಬಿಟ್ಟ ತಗೊಂಡ. ಯಪ್ಪ ಪುಲ್ಲ ತಿಳಿ ಹಾಪಾತ ಯಾರ ದವಾಖಾನಿಗೆ ಕಳ್ಸ್ರು ಮಾರೆ. ನನ್ನ ಎದೆ ಹೊಡ್ಕೊಳಿಕತ್ತ ತಲಾ ಬಲ ಬತ್ತೆ ಯಾರ ಆಂಬುಲೆನ್ಸಿಗೆ ಫೋನ್ ಮಾಡ್ರಿ ಪಟಕ್ನ. ಯಾರು ಫೋನ್ ಹಚ್ಚಂಗಿಲ್ಲ ಅವನವನ. ಕೊಯ್ಲಿ ನಮ್ ಧೋನಿ ಮುತ್ತೆ ಹಿಡ್ಕೊಂಡ್ಬರ್ಬೇಕಿತ್ತು ಮಾರೆ. ಫುಲ್ ಮಜಾ ಇರ್ತಿತ್ತು ನೋಡ ಅವನವನ. ಚಕ್ಕಿನ ವರ್ಲ್ಡ್ ಕಪ್ ನೇ ಜಿತಾಯ ಅಂತ ಹೇಳು ಗೊಂಬೀರ ಈಗ ಹೇಳ ಅವನವನು. ಚಕ್ಕಿನ ವರ್ಲ್ಡ್ ಕಪ್ ಜಿತಾಯ ಅಂತ ಹೇಳ ಅವನವನ ಆಂಬುಲೆನ್ಸಿಗೆ ಫೋನ್ ಹಚ್ಚಿ ಆಗಿದ್ದ ರೀ ಅಣ್ಣಾರ. ಅವಂದು ಬಿಡ್ರಿ ನಿಮ್ಮ ಸಿರಾಜನ್ನ ಹೇಳ್ರಿ ಅವನವನು ಎಲ್ಲಿ ಶೂಟ್ ಮಾಡ್ಯಾನ್ರಿಪ್ಪ ನಾನು ಹೆಂಡತಿ ಫೋನ್ ಹಚ್ಚಿ ಹೋಗ್ಯಾತಾಳಕ್ಕೆ ಯಾಕಸ್ ತಪ್ಪು ಮಗನ ಅಲ್ಲಿ ಕ್ರಿಕೆಟ್ ಆಡೋದು ಬೇಕಾಗಿಲ್ಲ, ಏನು ಆಡೋದು ಬೇಕಾಗಿಲ್ಲ, ಸುಮ್ಸಿದ ಮನ್ಯಾಗ ಬಂದು ಬಾಂಡೆ ಕ್ರಿಕೆಟ್ ನಾಯಿ ಇದಂಗೆ ಬೈಲಿಕತ್ತಾಡ್ರಿ. ಅಪ್ಪೋ ಸಾಕಾಗೋ ತೊಂದ ಹೊಡ್ತೈತಿ ಅವನು. ಎಷ್ಟು ಗಂಡು ಜನ್ಮಕ್ಕೆ ಎಟ್ಟಸೆ ಆಗ್ಬೇಕು ಪೂರ್ತಿ ಆ ಪಾಯಿಂಟಿಗೆ ಬಾಲ್ ಹೋಗ್ಬೇಕು ಅವನು. ಅವ ಒಗತಿದ್ದ ಪಾಯಿಂಟಿಗೆ ಬಾ ಹೆಸರು ಹೇಳಿಕ್ ಆಗೋದಿಲ್ಲ. ಮತ್ತೆ ಕಾಪಿ ಸ್ಟ್ರೈಕ್ ಹಾಕಿಕ್ಯಾರ ಅವನವನು ಹಡಿಸಿ ಮಕ್ಕಳು. ಹೌದ್ರಿ ಹಡಿಸಿ ಮಕ್ಕಳ ಅವನವನು. ಏನತ್ತಿದ್ರಿ ನಿಮ್ಮವನ DSP ಸಿರಾಜ್ ಅಂದ್ರೆ ಅವನವನು. 2 ದಿವಸ ಆಯ್ತು, 2 ದಿವಸ ವಾರ್ನಿಂಗ್ ಕೊಟ್ಟಿನ ಮಗನ. 3ನೇ ದಿವಸ ಊಟ ಮಾಡಿ ನೋಡ ಅವನವನು. ಯಾವ ಪಾಯಿಂಟ್ ಮಗನ ಜೇರ ಕಡ್ತಾನ. ನಾಳೆ ಎಲ್ಲಾರು ಸೀದಾ ಅಲೌಟ್ ಆಗಿ ಹೋದ್ರಿ ಬದಕ್ತ್ರಿ. ಎಲ್ಲಿಕಪ್ಪ ಅಂದ್ರೆ ಯಾರ್ಯಾರ್ದು ಏನೇನು ಸಾಮಾನು ಕಿತ್ತಿ ಕಡ್ಯಾಕ ಅವನವನು ಒಂದು ಗೊತ್ತಿಲ್ಲ ನೋಡ ಅವನು. ಹೇಳಾಕತ್ತಿನ ಮೊದಲ ಫುಲ್ ತಲಿ ಹಾಪ್ ಆಗಿಬಿಟ್ಟೈತ ಅವನವನು. ನಮ್ಮ ಬೂಮ್ರಾ ಅಣ್ಣಾರು ಕೈ ಕೊಡ್ಲಿಕತ್ತಾರ ಅವನವನು. ಬಿಲಿ ಜರ್ಸಿ ಬಾಯ್ ಕೇಟ ನಾನು ಜರ್ಸಿ ಹರಿದು ತೋರ್ತು ಅವನವನು. ಅವ್ರ ವಿಕೆಟ್ ತೆಗಿಯವಲ್ರು ಅವನವನು. ಅವನವನು ಸೀದಾ ಗನ್ ತಗೊಂಡು ಎಲ್ಲಾರನು ಠಾಪ್ ಅಂತ ಶೂಟ್ ಮಾಡಿದಂತ ತಿಳ್ಕೊ. ಎಲ್ಲ ವಿಕೆಟ್ ಢನ್ ಅಂತ ಬಿದ್ದಿರ್ಬೇಕು ಅವನವನು. ನಿಮ್ಮ ಎಲ್ಲ ಉದುರಿ ಹೋಗ್ತಾವ ಮಕ್ಕಳ ಅವನವನು. ಸೀದಾ ಎತ್ತ ನಡ್ರಿ ಇಲ್ಲಿಂದ. ಸಚಿನ್ ಅನ್ನಾರ ನಿಮ್ಮ ರೆಕಾರ್ಡ್ ಮುರಿಯೋರು ಕೊಹ್ಲಿ ಅಣ್ಣಾರಲ್ಲ ಅವನವನ. ಈ ಜೋರ್ ರೂಟ್ ನೋಡಿರಿ ಅವನವನ. ನಿಮ್ಮನ್ನ ಬಿಟ್ರ ಅವನವನ ನೆಕ್ಸ್ಟ್ ನಾನ ಈಗ ಅವನವನ ಟೆಸ್ಟ್ನೇ ಹೈಯೆಸ್ಟ್ ರನ್ ಹೊಡೆದ ಅವನವನ. ಬರ್ತೀನಿ ನಿಮ್ಮನ್ನು ಹಿಂದಾಯ್ಕೆ ಹೋಗೋದು ಕೇಟ ಅವನವನ. ಕ್ರಿಕೆಟ್ ಜನಕರಿಗೆ ನಾವ ಗಾಡಾಗಿ ಬಿಡ್ತೀವಿ ಅವನವನ. ಹಂಗಾದ್ರೆ ನಾವ ಕ್ರಿಕೆಟ್ ಗಾಡು ನಾವ ಆಗಿಬಿಡ್ತೀವಿ ಅವನವನ. ಹೇಳ್ತಿದ್ರಿ ಅನ್ನಾರ ಅವನವನ. ಫುಲ್ ಬೆಂಕಿ ಫಾರ್ನೆ ಬಂದ್ಬಿಟ್ಟಿನ ಅವನವನ. ಇವತ್ತು 150 ಇಳಿಸೇ ಬಿಟ್ಟಿನ ಅವನವನ. ನಿಮ್ಮ ಬಾಲರ್ಗಳೆಲ್ಲರೂ ಹುಚ್ಕೊಂಡ್ಬಿಟ್ರು ನನ್ನ ಹೆಸರ್ಲಿ. ನನ್ನ ರೂಟ್ ಒಂದು ಸಲ ನೆಲದಾಗ ಹೋದು ಅಂತ ಹೇಳಿರಿ ಮುಗಿತ ಅವನವನು. ನಾ ಬೇರೆ ಹುಡ್ಕೊಂಡು ಕೂತ್ ಬಿಡ್ತೀನಿ ಅವನವನು. ಯಾವ ನನ್ನ ಮಗ ಬಂದ್ರು ನನ್ನ ಅಳಗಾಡ್ಸ್ಲಿಕ್ಕೆ ಆಗೋದಿಲ್ಲ. ನೋಡಿದ್ರು ಎಷ್ಟು ಹೊಡೆದ ಬಿಟ್ಟಿನ ಅವನವನು. ಏನು ಬೈ ಮಿಸ್ಟೇಕ್ ಹಾಕಿಟ್ಟ ಅವನವನು. ನಮ್ಮ ಜಡ್ಡು ಅಣ್ಣರಿಗೆ ಔಟ್ ಆಗಿಬಿಟ್ಟಿದ್ದಾರೆ. ಎಲ್ಲಿಗಪ್ಪ ಅವನವನು ನಿಂತಂತ ತಿಳಿರಿ. ಬಾಕೆಟ್ ಡೇಂಜರ್ ಹಲ್ಕಟ್ ನನ್ನ ಮಗನ. ಕೊಯ್ಲಿ ಇದನ್ನ ಕೇಳಿ ನನಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ಲಿಕತ್ತಲ್ಲೋ. ಆಗ್ಲಿಕತ್ತದ ಅವನು. ಈ ಗಂಭೀರ್ ಸಾಯ್ದು ಹಾಳಾಗೋಲ್ಲ ಅವನವನು. ನಮ್ಮ ಪ್ಯಾನ್ಸ್ಗಳು ಸತ್ತ ಬಿಡ್ತಾರ ಅವನವನು. ನೀ ಯಾಕೆ ರಿಟೈರ್ಮೆಂಟ್ ಕೊಡಕ್ಕೆ ಹೋಗಿದ್ದೆ ಮರೆ? ನೋಡ ಅವನವನು ಇದ್ದು ಬಂದು ಹುಚ್ಚ ಮಕ್ಕಳೆಲ್ಲ ನಮ್ಮ ಬಗ್ಗೆ ಮಾತಾಡ್ಲಿಕತ್ತಾರ ಅವನವನು. ನಿನ್ನ ರಿಟೈರ್ಮೆಂಟ್ ವಾಪಸ್ ತೊಗೊಂಬಿಡ ಅವನವನು. ತಲೆ ಕೆಡಿಸ್ಕೊಬೇಡ. ಅಡಿಸಿ ಮುಂದೆ ಆಗಿದ್ದಲ್ಲಿ ಎಟ್ಟಕೊಂಡು ಮಂದಿ ಕೇಟ ವಾಪಸ್ ರಿಟೈರ್ಮೆಂಟ್ ತೊಗೊಂಡಿದ್ದು ಉದಾಹರಣೆಗಳದ ಅವನವನು. ನೀನು ತೊಗೊಂಬಿಡ ಅವನವನು. ಈ ಗಂಭೀರ್ನ ಬೇಕಾದ್ರೆ ವಾತಾವ ದೋಡಿಸ್ಬಿಡ ಅವನವನು ಆಗಿದ್ದಲ್ಲಿ. ಇಂಥ ಮಾತು ಕೇಳೋ ಪರಿಸ್ಥಿತಿ ಬರ್ತೈತೆ ಅವನವನು. ನಮ್ಮ ಸಚಿನ್ ದೇವ್ರ ಏನ್ರ ಕೇಳಿದ್ರೆ ತಿಳ್ಕೊ ಅವನವನು. ಅವರ ಬಂದು ಕಾಲ ತೊಗೊಂಡು ಹೆಟ್ಟಿ ಬಿಡ್ತಾರ ಅವನವನ. ನೀ ರಿಟೈರ್ಮೆಂಟ್ ಯಾಕೆ ಕೊಡ ಅಂತ ಹೇಳಿದ್ ನಿನಗೆ ಅಂತ ಕೆಟ್ಟ. ಸೀದಾ ರಿಟೈರ್ಮೆಂಟ್ ವಾಪಸ್ ತೊಗೊಂಡಿ ಅವನವನ. ರೋಹಿತ್ ಯಾವತ್ತಿದ್ರು ಕಿಂಗ್ ಕೊಹ್ಲಿನ. ಕ್ರಿಕೆಟ್ ಗಾಡಿ ಏನೇ ಇದ್ರು ಸಚಿನ್ ತೆಂಡೂಲ್ಕರ ಅವನವನು. ಇಂಥ 100 ಅಲ್ಲ 1000 ರೂಟ್ ಬಂದ್ರು ಅವನವನು ಏನು ಅಳಿಯಾಡ್ಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮವ್ರು ನಿಮ್ಮ ದಮ್ಮಿದ್ರೆ ಅವನವನು ಓಡಿದಾಗ ಬರಲಿ ಅವನವನು.
ನಿಮ್ದೇ ರೆಕಾರ್ಡ್ ಅದಲ್ಲ ಎಲ್ಲ ಪೀಸ್ ಪೀಸ್ ಮಾಡಿ ಹೋಗ್ತೀನಿ ಅವನವನು. ಲೇ ಅದು ಹಾಳಾಗೋಲ್ಲ ಅವನವನು. IPL ಬರ್ರಿ ಮಕ್ಕಳ ಅವನವನು. ನಿಮ್ದು ಅಂಗಿ ಚಡ್ಡಿ ಹಾರೋಗಿಲಿಕ್ಕೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ ಮಕ್ಕಳ. ಎಂತಿದೆ ಲೇ ರೂಟ್. IPL ಬಂದು ಕೇಟ ನಾ ಹೊಡಿಯೋ ರನ್ನಿನ ಮೇಲೆ 1 ರನ್ ಹೊಡೆದು ಬಿಡೋ ನಿನ್ನವನು. ದಮ್ಮಿದ್ರೆ ಹೊರಗೆ ತೋರಿಸ್ದೆ ನಿನ್ನ ಅಪ್ಪನ. ನಿನ್ನ ಮಾತ್ರ ಬಿಡೋಲ್ಲ. IPL ಬಾ ನಿನ್ನ ನೋಡ್ಯಾವನು. ಯಾವ ಟೀಮಿಗೆ ಬರುತ್ತೆ ಆ ಟೀಮ್ ಸತ್ಯನಾಶ ಮಾಡ್ಲಿಕ್ಕೆ ನನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಮಗನ. ಲೇ ನಿನಗೆ ಮಾನಸಿಕ ಆಗ್ಬೇಕು ಮಗನ. ಆ ನಮ್ಮನೆ ಡೇಂಜರ್ ನೋಡಿತೀನಿ. ಸೀದಾ ನಡಿ ಅವನವನು. ನಾ ಪಾಪ ರಿಟೈರ್ಮೆಂಟ್ ಕೊಟ್ಟಿನಿ ಇರ್ಲಿಕ್ಕಪ್ಪ ಅಂದ್ರೆ ಅದನ್ನ ನಿಮ್ದು ಬ್ಯಾರನ್ ಹಾಕಿದ ಕತಿ. ಅದು ಏನು ಈ ಅಡಿಸಿ ಮಗ ಗಂಭೀರ್ನಿಂದ ಕೊಟ್ಟಿನಿ ಅವನವನು. ಎಲ್ಲಿಕಪ್ಪ ಅಂದ್ರೆ ನಿಮ್ದು ಸಂತಿನ ಬೆಳಕಿ ಹರಿತಿತ್ತ ಅವನವನು. ಈಗ ಮಾತಾಡಾಯ್ತಲ್ಲ ಅವನವನು. ಇದನ್ನು ಮಾತಾಡಕ ಕೊಡ್ತಿರ್ಲಿಲ್ಲ. ರೀ ಅಣ್ಣಾರ, ನಾ ಇನ್ನ ಎಷ್ಟೊತ್ತಕ್ಕ ಹಿಂಗ ಕುಂದಿರ್ಲ್ರಿ, ಇನ್ನ ಎಷ್ಟೊತ್ತಕ್ಕ ಹಿಂಗ ಕುಂದಿರ್ಲಿ. ನನ್ನ ಬಿಟ್ಟು ಬಿಡ್ರಿಪ್ಪ, ಬಿಟ್ಟು ಬಿಡ್ರಿ, ಪುಣ್ಯ ಬರ್ತತ್ ನಿಮ್ಮ ಹೆಂಡತಿಗೆ. ರೋಹಿತ ಬಂದ ಕೆಲಸನ ಮರ್ತು ಬಿಟ್ಟಿವಲ್ಲ. ಬಂದ ಕೆಲಸನ ಮರ್ತು ಬಿಟ್ಟಿವಿ. ಲೇ ಮಂಗ್ಯಾನ ಮಗನ ಏನ್ ತಿಳ್ತೀವಿ ಏನ್ ತಿಳ್ದಿ ಯಾವಾಗಲೇ ವಾಸು ಬಾಲಿಂಗ್ ಕೊಡೋದು ಎಲ್ಲ ಮ್ಯಾಚ್ ಮುಗಿದ ಮೇಲೆ ಅವನವನು ಕಸ ಗಿಸ ಬಳದ ಮೇಲೆ ಬಾಲಿಂಗ್ ಕೊಡ್ಬೇಕಿತ್ತು. ಯಪ್ಪೋ ಏನಿಲ್ಲ ತಿಳ್ತೈತಿಲ್ಲ. ರಾಜಿ ಮಾಡ ಮರ್ಯಾದೆ ನೋಡು. ಹಂಗಾರ ಕ್ಯಾಪ್ಟನ್ಸಿ ಮಾಡ್ತೀವ ಮಗನ ಅವನವನು. ಪಾಪ ಸಣ್ಣ ಹುಡುಗನ ಕ್ಯಾಪ್ಟನ್ಸಿ ತಿಳ್ಕೋದಂತ ಹೇಳಿದ್ರೆ ಅವನವನು ನೀ ಏನ ಹೆಚ್ಚಿಗೆ ಮಾಡತ್ತಪ್ಪ ಅವನವನು. ಲೇ ಹೋದ ಮ್ಯಾಚ್ನಾಗ ನೋಡಿಲ್ಲ 5 ವಿಕೆಟ್ ತೊಗೊಂಡ್ರ ಮಗನ. ಈಗ ಮ್ಯಾಚ್ನಾಗ ಸ್ವಲ್ಪ ಜಲ್ದಿ ಕೊಟ್ಟಿದ್ರೆ ಅಂತ ಸಾವ್ತಿದ್ದೇನ ಅವನವನು. 2 ವಿಕೆಟ್ ಏನು ಜಲ್ದಿ ಬರ್ತಿದ್ದಪ್ಪ. ಇನ್ನ ಸ್ವಲ್ಪ ರನ್ ಕಡಿಮೆ ಹಾಕಿದ್ದು. ನಿನ್ನ ಆಟನ ತಿಳ್ತಿತ್ತಲ್ಲ ಲೇ ನಿನಗರ ಅವನವನು. ಹೋಗಿ ಹೋಗಿ ಅವ್ರಿಗೆ ಕೊಡಾಯ್ತಪ್ಪ ಅವನವನು. ವಿಕೆಟ್ ಬರೋಲ್ಲ ಅಂದ್ರೆ ಅವ್ರಿಗೆ ಕೊಡಾಯ್ತಿ ಬಾಸ್ಟ್ ಬಾಲರ್ಗಳಿಗೆ. ಲೇ ನೀ ಯಾವ ಕ್ಯಾಪ್ಟನ್ ಮಾಡಿದ ನಿನಗೆ ಈ ಅಡಿಸಿ ಮಗನ್ ಕೇಳ್ಬೇಡ ಗಂಭೀರತೆ. ನೀ ಸ್ವಂತ ವಿಚಾರ ಮಾಡೋ ಮಗನ ಅವನವನು. ಚಲೋ ತಲೆ ಓಡಿಸ್ಕಟ್ಟೆ ಬಾಲಿಂಗ್ ಎಕ್ಸ್ಚೇಂಜ್ ಮಾಡ್ತಿರ್ಬೇಕು ಅವನವನು. ಹೇಳಕತ್ತೀನಿ ನೋಡ ಅವನವನು. ಮ್ಯಾಚ್ ಪೂರ್ತಿ ಹಳ್ಳ ಆಡತಿ. ಇನ್ನು ಏನಾದ್ರು ಡ್ರಾ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅವನವನು ಆ ಅಡಿಸಿ ಮಕ್ಕಳಿಗೆ ಬಿಟ್ಟು ಕೊಡಬೇಕು. ಬಿಟ್ಟು ಕೊಡಂಗಿಲ್ಲ ಏನೇ ಕಂಡೀಷನ್ ಹೇಳತ್ತಿ ನೋಡ ಅವನವನು. ಒಂದು ಡ್ರಾ ಮಾಡ್ಕೊರಿ ಇಲ್ಲಿಕ್ಕೆ ನೀವಾಗ ಅಟ್ಟ